ಈಗಾಗಲೇ ನಾನು ಈ ನಡುವೆ ಪ್ರಸ್ತಾಪ ಮಾಡ್ತಾನೇ ಬಂದಿದ್ದೆ. ಈಗ ಇನ್ನೇನು ಬಜೆಟ್ ಹತ್ತಿರ ಬಂತು. 6ನೇ ತಾರೀಕು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಬಜೆಟನ್ನು ಆಯವ್ಯವನ್ನು ಮಂಡಿಸೋದಕ್ಕೆ ಎಲ್ಲ ಸಿದ್ಧತೆಗಳನ್ನ ಮಾಡ್ಕೋತಾ ಇದ್ದಾರೆ. ನನಗೆ ಗೊತ್ತಿರೋ ಹಾಗೆ ಅತಿ ಹೆಚ್ಚು ಬಾರಿ ಬಜೆಟನ್ನು ಮಂಡಿಸಿದಂತಹ ಕೀರ್ತಿ ತುಂಬ ಹಿಂದುಳಿದ ವರ್ಗದಿಂದ ಬಂದಂತಹ, ತುಂಬ ಬಡ ಕುಟುಂಬದಿಂದ ಬಂದಂತಹ, ಒಂದು ಅಹಿಂದ ವರ್ಗದಿಂದ ಬಂದಂತಹ ರಾಜ್ಯ ಕಂಡ ಮುತ್ಸದ್ದಿ ನಾಯಕರಾದ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರು ಈಗ ಈ ಒಂದು ಬಜೆಟನ್ನು ಮಂಡಿಸ್ತಿದ್ದಾರೆ. ಈ ಒಂದು ಕಾಲಘಟ್ಟದಲ್ಲಿ ನಾನು ಈಗಾಗಲೇ ಸುಮಾರು ಬಾರಿ ತಮ್ಮೆಲ್ಲರ ಬಳಿ ಮತ್ತು ಬೇರೆ ಬೇರೆ ವೇದಿಕೆಗಳಲ್ಲಿ ಚಿಕ್ಕಬಳ್ಳಾಪುರಕ್ಕೆ ಅತ್ಯವಶ್ಯಕವಾದಂತಹ ಏನು ಟರ್ಷರಿ ಟ್ರೀಟ್ಮೆಂಟ್, ತೃತೀಯ ಹಂತದ ನೀರಿನ ಶುದ್ಧೀಕರಣದ ಬಗ್ಗೆ ಬಜೆಟ್ನಲ್ಲಿ ಅನುದಾನವನ್ನು ಮೀಸಲಿಡಬೇಕು, ಅದಕ್ಕೆ ಪ್ಲ್ಯಾನ್ ಮಾಡ್ಕೊಬೇಕು. ಚಿಕ್ಕಬಳ್ಳಾಪುರ ಜನತೆಯ ಏನೀಗಾಗಲೇ ವಿಷ ಏನು ಕುಡಿಸ್ತಾ ಇದ್ದಾರೆ ಎಲ್ಲ ಸರ್ಕಾರಗಳು ಸೇರಿ, ಅದನ್ನು ಕೊನೆಗಾಣಿಸುವಂತಹ ನಿಟ್ಟಿನಲ್ಲಿ ಈ ಸರ್ಕಾರ ಕೆಲಸ ಮಾಡಬೇಕು. ಒಂದು ಕಳಕಳಿಯ ಮನವಿ ನಿಮ್ಮೆಲ್ಲರಲ್ಲೂ, ಈ ಪತ್ರಿಕಾಗೋಷ್ಠಿ ನನ್ನ ಚಿಕ್ಕಬಳ್ಳಾಪುರ ಮತ್ತು ಮಂಚೇನಹಳ್ಳಿ ತಾಲೂಕಿಗೆ ಮಾತ್ರ ಸೀಮಿತ ಆಗಿರ್ತದೆ. ಅದರ ಜೊತೆಗೆ ಏನು ತೃತೀಯ ಹಂತದ ನೀರಿನ ಶುದ್ಧೀಕರಣದ ಬಗ್ಗೆ ಮಾತ್ರ ಆದಷ್ಟು ಸೀಮಿತವಾಗಿ ಮಾತಾಡೋಣ. ನಾನು ನೇರವಾಗಿ ಈ ಒಂದು ಪ್ರಶ್ನೆಗಳನ್ನು ನಿಮ್ಮ ಮುಖಾಂತರ ಕೇಳಕ್ಕೆ ಇಷ್ಟಪಡೋದು, ಈ ಬಜೆಟ್ನಲ್ಲಿ ನಮ್ಮನ್ನು ಪ್ರತಿನಿಧಿಸೋದು ನಮ್ಮ ಶಾಸಕರು. ನಾನು ನೇರವಾಗಿ ಈ ಬಜೆಟ್ನ ಕೇಂದ್ರ ಬಿಂದು ಶಾಸಕರೇ ಆಗಿರ್ತಾರೆ. ನಾವು ಕೇಳೋವಂತಹ ಪ್ರತಿ ಪ್ರಶ್ನೆ ನೇರವಾಗಿ ಶಾಸಕರಿಗೆ ಕೇಳೋವಂತಹ ಪ್ರಶ್ನೆಗಳಾಗಿರ್ತದೆ. ಏನಂತಂದರೆ ಪಕ್ಷಾತೀತವಾಗಿ ಚಿಕ್ಕಬಳ್ಳಾಪುರ ಜನತೆ ಪ್ರಬುದ್ಧತೆ ಹೊಂದಿದೆ. ಯಾರು ಏನೇ ಒಳ್ಳೆಯದನ್ನು ಮಾಡಿದ್ರು ಅವ್ರ ಪರವಾಗಿ ನಿಂತ್ಕೊಳ್ಳೋಂತಹ ಕೆಲಸ ಆವತ್ತಿಂದನೂ ನನ್ನ ಚಿಕ್ಕಬಳ್ಳಾಪುರ ಜನತೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಆ ರೀತಿ ಒಂದು ಸಂದರ್ಭದಲ್ಲಿ ಇವತ್ತು ಇದ್ದಕ್ಕಿದ್ದಾಗೆ ಈ ರೀತಿಯ ವೀರಾವೇಶ ತೋರಿಸ್ತಿದ್ದಂತಹ ನಮ್ಮ ಶಾಸಕರಾಗಿದ್ದ ತಕ್ಷಣ ತಮ್ಮ ವೀರಾವೇಶವನ್ನು ಯಾಕೆ ಕಳ್ಕೊಂಡಿದ್ದಾರೆ, ಯಾಕೆ ಸೈಡ್ಗಿಟ್ಟಿದ್ದಾರೆ? ಆ ಬಡವರ ಮಕ್ಕಳು ನೀರು ಕುಡಿದು ಸತ್ತೋಗ್ತಾ ಇರೋದು ಏನಾದರೂ ನಿಂತೋಗಿದೆಯಾ? 3 ವರ್ಷದಿಂದ ಅವ್ರು ಬಂದಿದ್ದಾದಮೇಲೆ ಯಾವುದಾದ್ರೂ ದೇವಸ್ಥಾನಗಳಲ್ಲಿ ಏನಾದರೂ ಪೂಜೆ ಮಾಡಿಸಿ ಈ ಕಲುಷಿತ ನೀರನ್ನು ಕುಡಿದ್ರೂ ಸಹ ಏನು ತೊಂದರೆ ಆಗದಿರೋ ಥರ ಏನಾದರೂ ಪೂಜೆ ಗೀಜೆ ಮಾಡಿಸಿ ಸರಿ ಮಾಡ್ಕೊಂಡಿದ್ದಾರಾ ಏನು ಅಂತ ನಮಗೆ ಗೊತ್ತಿಲ್ಲ. ಆದರೆ ನಿಜಕ್ಕೂ ಸಹ ಅವರು ಒಂದು ಜಾಣವಾದಂಥ ಒಬ್ಬ ನಿಜವಾದ ಪೊಲಿಟಿಷಿಯನ್ ಆಗಕ್ಕೆ ಹೊರಟಿದ್ದಾರೆ. ಅವ್ರನ್ನ ಲೀಡರ್ ಅಂತ ಅಂದ್ಕೊಂಡು ಜನ ಎಲ್ಲ ಗೆಲ್ಲಿಸಿದ್ರು. ಆದರೆ ಅವರು ಮತ್ತೊಬ್ಬ ರಾಜಕಾರಣಿ ಆಗುವತ್ತ ಹೊರಟಿದ್ದಾರೆ. ಈಗ ಅದಕ್ಕೆ ಏನೇ ಕೇಳಿದ್ರು ಅದಕ್ಕೊಂದು ಜಾರುವ ಉತ್ತರವನ್ನು ಕೊಡೋ ಅಷ್ಟು ಅವರಿಗೆ ರಾಜಕಾರಣದಲ್ಲಿ ಪ್ರಬುದ್ಧತೆ ಬಂದಿದೆ. ಆದರೆ ಅದೇ ಟೈಮಲ್ಲಿ ನನ್ನ ಜನಗಳ ಏನು ಒಂದು ಅವರ ಆರೋಗ್ಯದ ಬಗ್ಗೆ ಇರಬೇಕಾಗಿರುವಂತಹ ಬದ್ಧತೆ ಅವರು ದಿನೇ ದಿನೇ ಕಳ್ಕೊಂಬರ್ತಿದ್ದಾರೆ. ಅದೇನೇ ಆಗಿದ್ರೂ ಸಹ ಈಗ ಬಜೆಟ್ ಟೈಮಲ್ಲಿ ನಾನು ದಯವಿಟ್ಟು ಕೇಳೋದೇನಂತಂದರೆ, ಎಲ್ಲರೂ ಹೇಳ್ತಾರೆ ಈ ನೀರು ಬರೀ ಏನು ಮರುಪೂರ್ಣ ಆಗೋದಕ್ಕೆ ಮಾತ್ರ, ಇದು ಯಾವುದೇ ಕಾರಣಕ್ಕೂ ಕುಡಿಯೋ ನೀರಲ್ಲ ಅಂತ ಹೇಳ್ತಾರೆ. ನಾನು ತಮ್ಮ ಗಮನಕ್ಕೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲ ಕಡೆ ತಾವೆಲ್ಲನೂ ನೀರನ್ನ ತುಂಬಿಸ್ತಾ ಇದ್ದೀರ. ಇಲ್ಲೇ ನಮ್ಮ ಚಿಕ್ಕಬಳ್ಳಾಪುರದ ನಗರದಲ್ಲಿರುವಂತಹ ಕಂದವಾರ ಕೆರೆಯನ್ನು ನಾವು ಎಕ್ಸಾಂಪಲ್ ಆಗಿ ತಗೋಣ. ಇದೊಂದೇ ಅಲ್ಲ, ಒಂದು ಎಕ್ಸಾಂಪಲ್ ಆಗಿ ತಗೊಂಡ್ರೆ, ನಾನು ಒಂದು ಸರ್ವೆ ಮಾಡಿದ ಪ್ರಕಾರ, ನಮ್ಮ ಹುಡುಗರು ಹೋಗಿ ನೋಡ್ಕೊಂಡ್ಬಂದಿರೋ ಪ್ರಕಾರ ಸುಮಾರು 10-12 ಬೋರ್ಗಳು ಫೇಲ್ ಬೋರ್ವೆಲ್ಸು ಆಲ್ರೆಡಿ ಅಲ್ಲಿದೆ ಮೊದಲಾಗಿರೋವಂಥದ್ದು. ಅದ್ರ ಜೊತೆಗೆ ಈಗ 7 ಬೋರ್ವೆಲ್ಗಳಾಗಿದೆ. ಆ 7 ಬೋರ್ವೆಲಲ್ಲಿ ನನ್ನ ಅಂಕಿ ಸಂಖ್ಯೆ ಸಣ್ಣ ಪುಟ್ಟ ತಪ್ಪಿರ್ಬೋದು, ಆದರೆ ಸುಳ್ಳಲ್ಲ. ಯಾಕಂದರೆ ನಾವು ಇದನ್ನು ಕೆಲಸ ಮಾಡಿ ತೊಗೊಂಬಂದಿರೋ ಅಂಥದ್ದು, ಅದನ್ನು ಹೋಗಿ ನೋಡಿರೋ ಅಂಥದ್ದು. 7 ಬೋರ್ವೆಲ್ಗಳಲ್ಲಿ 6 ಬೋರ್ವೆಲ್ ಈಗ ಲೈವ್ ಇದೆ. ಆ 6 ಬೋರ್ವೆಲ್ಗಳಲ್ಲಿ ಚಿಕ್ಕಬಳ್ಳಾಪುರದ ಬೇರೆ ಬೇರೆ ಭಾಗಕ್ಕೆ ನೀರನ್ನು ಕೊಡುವಂಥ ಕೆಲಸ ಮಾಡ್ತಿದೆ. ಯಾವ್ಯಾವ ವಾರ್ಡ್ ಅಂತ ಕೂಡ ತಮ್ಮ ಗಮನಕ್ಕೆ ತರ್ತೀನಿ. ಯಾಕಂದರೆ ಜನಗಳಿಗೆ ಗೊತ್ತಾಗಬೇಕು ಎಲ್ಲಿ ಯಾವ ನೀರು ನಾವು ಕುಡಿತಾ ಇದ್ದೀವಿ, ನಮ್ಮ ಪರಿಸ್ಥಿತಿ ಏನಿದೆ ಅಂತ ನನ್ನ ಮುಗ್ಧ ಜನತೆಗೆ ನಾನು ತಿಳಿಸ್ಬೇಕು. ಅದಕ್ಕೋಸ್ಕರ ಈ ಒಂದು ವೇದಿಕೆಯನ್ನು ನಾನು ಉಪಯೋಗಿಸ್ಕೊತಾ ಇದ್ದೀನಿ. ಏನಂತಂದರೆ ಇವರೆಲ್ಲ ಹೇಳೋದು ನೀರು ಯಾವುದೇ ಕಾರಣಕ್ಕೂ ಏನೂ ತೊಂದರೆ ಇಲ್ಲ, ಅದು ಕುಡಿಯೋ ನೀರು ಯೂಸ್ ಮಾಡಲ್ಲ ಅಂತ. ಅಷ್ಟೊಂದು ಬೋರ್ವೆಲ್ಗಳು ಫೇಲ್ ಆಗಿದ್ದಂತಹ ಕಂದವಾರ ಕೆರೆ ಕಟ್ಟೆ ಮೇಲೆ ಇವತ್ತು 6 ಬೋರ್ವೆಲ್ಗಳು ತುಂಬ ಚೆನ್ನಾಗಿ ನೀರು ಹೊಡಿತಾ ಇದೆ ಅಂತಂದರೆ, ನಾನು ಒಂದು ಸಹಜವಾಗಿ ಸಾಮಾನ್ಯ ಪ್ರಶ್ನೆ ಕೇಳ್ತೀನಿ.
ಕೆರೆ ಇದು ಏನು ಕೊಳಚೆ ನೀರು ನೀವು ತುಂಬಿದ ತಕ್ಷಣ ನೀರಿನಲ್ಲಿ ನೀರು ಬರುತ್ತೆ ಅಂದರೆ ಬೋರ್ವೆಲ್ಲಲ್ಲಿ ನೀರು ಬರುತ್ತೆ ಅಂದರೆ ಇದು ಯಾವ ನೀರು? ಇದು ಎಲ್ಲರಿಗೂ ಗೊತ್ತು, ಇದು ಕೊಳಚೆ ನೀರೇ ಬೋರ್ವೆಲ್ಗಳಲ್ಲಿ ಬರ್ತಿದೆ. ಅಂತಹ ಒಂದು ನೀರನ್ನು ತಾವು ಈಗ ಎಲ್ಲ ಕಡೆ ಕೊಡುವಂತಹ ಕೆಲಸ ಮಾಡ್ತಿದ್ದೀರಾ. ತಮಗೆ ತಮ್ಮ ಗಮನಕ್ಕೆ ಕೊಡೋಕ್ಕೆ ನಾನು ಇಷ್ಟಪಡ್ತೀನಿ. ಏನು 15ನೇ ವಾರ್ಡ್ಗೆ, 11ನೇ ವಾರ್ಡ್ಗೆ, 13ನೇ ವಾರ್ಡ್ಗೆ, 17ನೇ ವಾರ್ಡು ಮತ್ತು 12ನೇ ವಾರ್ಡ್ಗೆ ಈ ಬೋರ್ಗಳಿಂದ ಡೈರೆಕ್ಟಾಗಿ ನೀರು ಹೋಗ್ತಾ ಇರುವಂತಹ ಕೆಲಸ ನಗರಸಭೆ ಮಾಡ್ತಿದೆ. 15ನೇ ವಾರ್ಡು, 11ನೇ ವಾರ್ಡು, 13ನೇ ವಾರ್ಡು, 17ನೇ ವಾರ್ಡು, 12ನೇ ವಾರ್ಡು. ನಾನು ಇವಾಗ ಹೇಳ್ಬೇಕಾದ್ರೆ ಅಕಸ್ಮಾತ್ 12ನೇ ವಾರ್ಡ್ 13 ಆಗಿರ್ಬೋದು, 15 ಆಗಿರ್ಬೋದು, ಇನ್ನೊಂದು ಆಗಿರ್ಬೋದು, ಇಷ್ಟು ಒಂದಷ್ಟು ವಾರ್ಡ್ಗಳಿಗಂತೂ ಕೊಡೋವಂತಹ ಕೆಲಸ ಖಂಡಿತವಾಗೂ ನಗರಸಭೆಯವರು ಮಾಡ್ತಿದ್ದಾರೆ. ಈ ನೀರು ಯಾರು ಕುಡಿತಾ ಇರೋದು? ನನ್ನದೇ ಜನ, ನನ್ನ ಮುಗ್ಧ ಜನ, ಅವ್ರದ್ದು ದಿನದ ಜಂಜಾಟಗಳಲ್ಲಿ ಮುಳುಗೋಗಿರುವಂಥ ಜನ ಯಾವುದೋ ಒಂದು ನೀರು ಬಂದರೆ ಸಾಕಪ್ಪ ಅಂತ ಖುಷಿಯಾಗಿ ಯೂಸ್ ಮಾಡ್ತಿದ್ದಾರೆ. ಅವ್ರಿಗೆ ಗೊತ್ತಿಲ್ಲ ಪಾಪ, ಎಲ್ಲರೂ ಸೇರಿ ವಿಷ ಕುಡಿಸೋವಂತಹ ಕೆಲಸ. ಹಾಗೂ ಟಾಯ್ಲೆಟ್ಗಳಲ್ಲಿ ಬಿಡುವಂತಹ ಮೂತ್ರದ ನೀರು, ಆ ಚರಂಡಿ ನೀರನ್ನು ಕುಡಿಸೋವಂಥ ಕೆಲಸನ ಈ ಸರ್ಕಾರಗಳು ನನ್ನ ಜನತೆಗೆ ಮಾಡ್ತಾ ಇದೆ. ಇದರ ಏನು ಪಾಪದ ಫಲ ನೀವೆಲ್ಲರೂ ಒತ್ಕೊತೀರಾ? ದಯವಿಟ್ಟು ನಾನು ಯಾರಿಗೋ ಬೇರೆಯವ್ರಿಗೆ ಶಾಪ ಹಾಕೋ ಥರ ಕುಟುಂಬಗಳಿಗೆ ಇನ್ನೊಂದಕ್ಕೆ ಶಾಪ ಹಾಕೋಕೆ ಹೋಗಲ್ಲ. ನೀವಂತೂ ಈ ಕರ್ಮವನ್ನು ಅನುಭವಿಸೋಕ್ಕೆ ರೆಡಿ ಇರಬೇಕು. ಕಲಿಯುಗ ತುಂಬ ಒಳ್ಳೆಯ ಯುಗ ಇದೆ. ಡೆಫಿನೆಟ್ಟಾಗಿ ನೀವೆಲ್ಲ ಇದಕ್ಕೆ ಅನುಭವಿಸ್ತೀರ. ದಯವಿಟ್ಟು ಶಾಸಕರಲ್ಲಿ ಕಳಕಳಿಯ ಮನವಿ ಮಾಡ್ತಾ ಇದ್ದೀನಿ. ಶಾಸಕರೇ, ಆವತ್ತು ತಾವು ಏನು ನಮ್ಮ ಜನತೆಯ ಪರವಾಗಿ ಮಾತಾಡಿದ್ರಿ, ಎಲ್ಲರ ಒಂದು ಕಾನ್ಷಿಯಸ್ನ ಎಚ್ಚರಿಸಿದ್ರಿ, ತಾವು ಬಡಿದೆಬ್ಬಿಸಿದ್ರಿ, ಅದಕ್ಕೆ ನಾನು ಅವತ್ತು ಧನ್ಯವಾದ ಹೇಳ್ತೀನಿ. ಅಟ್ ದ ಸೇಮ್ ಟೈಮ್ ಇವತ್ತು ನೀವು ಮಾಡ್ತಾ ಇರೋಂತಹ ಈ ಮೋಸಕ್ಕೆ, ನನ್ನ ಜನಗಳ ಮೋಸಕ್ಕೆ, ಜನಗಳಿಗೆ ತಾವು ಮಾಡ್ತಾ ಇರೋಂಥ ಮೋಸಕ್ಕೆ ತಮ್ಮ ನಡೆಯನ್ನು ಖಂಡಿಸ್ತೀವಿ. ಮುಂದೆ ಉಗ್ರ ಹೋರಾಟಗಳಿಗೆ ತಾವು ನಾಂದಿ ಮಾಡಿಕೊಡ್ತಾ ಇದ್ದೀರಾ ಅಂತ ಈ ಮುಖಾಂತರ ಹೇಳೋದಕ್ಕೆ ಇಷ್ಟಪಡ್ತೀನಿ.